ಹಾಯ್ ನಮಸ್ಕಾರ. ಈ ದಿನ ವಿಶೇಷವಾಗಿ ಹುರಿದ ಅಕ್ಕಿ ತಂಬಿಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀವಿ. ನಮ್ಮ ಮಂಡ್ಯ ಮತ್ತು ಮೈಸೂರು ಕಡೆ ಈ ಹುರಿದ ಅಕ್ಕಿ ತಂಬಿಟ್ಟನ್ನ ಮಾಡ್ಕೋತಾ ಇರ್ತೀವಿ. ಹಾಗೆಯೇ ಇದರಲ್ಲಿ ಎಳ್ಳು, ಕಡಲೆ ಬೀಜ, ಕೊಬ್ಬರಿ, ಹಾಗೆಯೇ ಕಡಲೆ ಇದೆಲ್ಲವೂ ಇರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂದರೆ ಅಕ್ಕಿ, ಕಡಲೆ ಬೀಜ, ಕಡಲೆ, ಹಾಗೆಯೇ ಕೊಬ್ಬರಿ, ಇದೆಲ್ಲವೂ ಬೇಕಾಗುತ್ತೆ. ಸೊ ಹಾಗೆ 1 ಬೌಲು ಕಡಲೆಬೀಜ ತಗೋಬೇಕು. ಅದನ್ನು ಸಿಪ್ಪೆ ಬಿಡೋ ತನಕ ಅದನ್ನು ಸ್ವಲ್ಪ ಕ್ರಿಸ್ಪ್ ಆಗೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟು ಎಳ್ಳನ್ನು ತೆಗೆದುಕೊಂಡು ಎಳ್ಳನ್ನು ಸಹ ಈ ಕ್ರಿಸ್ಪ್ ಅಂದರೆ ಸ್ವಲ್ಪ ಚಿಟಪಟ ಅಂತ ಅನ್ನೋಷ್ಟರಲ್ಲಿ ತುಂಬ ಸೀದೋಗ್ಬಿಡುತ್ತೆ ಬೇಗ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದೆಲ್ಲ ಹುರ್ಕೊಳ್ಬೇಕು. ನೆಕ್ಸ್ಟು ಏನು ಅಕ್ಕಿನ ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಈ ರೀತಿ ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀವಿ ಅಂತ ಹೇಳೋದಾದರೆ ಅಕ್ಕಿಯನ್ನು ನೀವು ಈ ಮಿಲ್ಲಲ್ಲೂ ಸಹ ಹೋಗಿ ಮಾಡಿಸ್ಕೊಂಡು ಬಂದರೆ ಒಳ್ಳೆಯದು. ಸೊ ಜಾಸ್ತಿ ಕ್ವಾಂಟಿಟಿಗೆ ಸ್ವಲ್ಪ ಆದರೆ ಮನೆಯಲ್ಲೇ ಮಾಡ್ಕೋಬಹುದು. ನೆಕ್ಸ್ಟು ಕೊಬ್ಬರಿ ಏನಿದೆ ಇದನ್ನು ತುರ್ಕೊಳ್ಬೇಕು. ನೆಕ್ಸ್ಟು ಪಾಕ ಮಾಡ್ಕೋಬೇಕು. ಇದಕ್ಕೆ ಪಾಕನೇ ಮೇಯ್ನು. ಪಾಕಗೆ ಬೆಲ್ಲವನ್ನು ತೆಗೆದುಕೊಳ್ಬೇಕು. ಸೊ ನಾವಿಲ್ಲಿ 5 ಅಚ್ಚು ಲೆಕ್ಕದಲ್ಲಿ ತೊಗೊಂಡಿದ್ದೀವಿ. 5 ಅಚ್ಚು ತೊಗೊಂಡು ಅದಕ್ಕೆ ಅದು ಮುಳುಗಷ್ಟು ನೀರು ಹಾಕಿದ್ದೀವಿ. ನೆಕ್ಸ್ಟ್ ಅದು ಚೆನ್ನಾಗಿ ಕುದಿಬೇಕು. ಅದು ಒಂದು ಚೆನ್ನಾಗಿ ಕುದಿಬೇಕಾದ್ರೆ ಅಷ್ಟರಲ್ಲಿ ಇದೇನಿದೆ ಇಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು. ಏನು ಪುಡಿ ಮಾಡ್ಕೊಂಡಿರ್ತೀವಿ ಹುರಿದು ಆ ಒಂದು ಅಕ್ಕಿ ಹಿಟ್ಟನ್ನು ಹಾಕೋಬೇಕು ಮಿಕ್ಸರ್ ಬೌಲ್ಗೆ. ಸೊ ಮಿಕ್ಸರ್ ಬೌಲ್ಗೆ ಹಾಕಿದ ತಕ್ಷಣ ಇದಕ್ಕೆ ಏನು ಕಪ್ಪು ಎಳ್ಳನ್ನ ನಾವು ಹುರಿದು ಇಟ್ಕೊಂಡಿರ್ತೀವಿ ಆ ಒಂದು ಎಳ್ಳನ್ನು ಸಹ ಈ ಒಂದು ಅಕ್ಕಿ ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟು ಕೊಬ್ಬರಿ ತುರಿ, ನಾವೇನು ಕೊಬ್ಬರಿ ತುರಿ ಇಟ್ಕೊಂಡಿದ್ದೀವಿ ಇದನ್ನು ಕೊಬ್ಬರಿನ ನೀವು ಕಟ್ ಮಾಡಿ ಸಹ ಹಾಕ್ಕೊಳ್ಬೋದು, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ನಾವು ತುರಿದು ಹಾಕ್ಕೊಂಡಿದ್ದೀವಿ. ಸೊ ನಿಮ್ಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡಾಕಿ ಚಿಕ್ಕ ಚಿಕ್ಕ ಸ್ಲೈಸ್ ಮಾಡಾಕ್ಬೋದು ಅಥವಾ ಈ ರೀತಿ ಹಾಕ್ಬೋದು. ನೆಕ್ಸ್ಟು ಕಡಲೆ, ಹುರಿಗಡಲೆ, ಇದು ಹುರಿಗಡಲೆ ಏನು ಬಿಸಿ ಮಾಡಲ್ಲ ಹಾಗೆ ಡೈರೆಕ್ಟ್ ಹಾಕ್ಕೊಂಡಿದ್ದೀವಿ. ಕಡಲೆ ಬೀಜ, ಹಾಗೆಯೇ 2 ಏಲಕ್ಕಿನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀವಿ. ಬೇಕಾದ್ರೆ ನೀವು ನೈಸ್ ಪೌಡ್ರ್ ಮಾಡಿ ಸಹ ಹಾಕ್ಕೊಳ್ಬಹುದು. ನೆಕ್ಸ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಅದೆಲ್ಲ ಹೊಂದ್ಕೋಬೇಕು. ಅಕ್ಕಿ ಹಿಟ್ಟು ಜೊತೆ ನಾವೀಗ ಏನೇನು ಹಾಕಿದ್ದೀವಿ ಐಟಮ್ಸು ಅದೆಲ್ಲವೂ ಸಹ ಹೊಂದ್ಕೊಳ್ಬೇಕು. ಈ ರೀತಿ ಆದ ನೆಕ್ಸ್ಟು ನೀವೇನು ಮಾಡಬೇಕಂತ ಹೇಳೋದಾದರೆ ಈ ಪಾಕ ಏನು ಕುದಿಸಿರ್ತೀವಿ ಅಂದರೆ ಪಾಕ ಒಂದು ಕುದಿ ಬಂದರೆ ಸಾಕು. ತುಂಬ ಕುದಿಸ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ. ಸೊ ಸಾಫ್ಟಾಗಿ ಬರಬೇಕು ತಂಬಿಟ್ಟು ಅಂದರೆ ಅದು ಸ್ವಲ್ಪ ಒಂದು ಕುದಿ ಬಂದರೆ ಗೊತ್ತಾಗುತ್ತೆ ನಿಮಗೆ. ಅಂದರೆ ನೀರಿನ ಅಂಶ ಎಲ್ಲ ಸ್ವಲ್ಪ ಹೋಗಿ ಅದು ಗಟ್ಟಿ ಆಗ್ತಿದೆ ಅನ್ನೋಷ್ಟರಲ್ಲಿ ಇಳಿಸ್ಕೋಬೇಕು. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಪಾಕವನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸೊ ಬಿಸಿ ಇರಬೇಕಾದ್ರೆ ಈ ರೀತಿ ಉಂಡೆಯನ್ನು ಕಟ್ಕೊಂಡ್ರೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಹುರಿದಕ್ಕಿ ತಂಬಿಟ್ಟು ರೆಡಿ ಆಗುತ್ತೆ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಮನೆಯಲ್ಲೂ ಸಹ ಈ ಥರ ಸಾಂಪ್ರದಾಯಿಕ ಅಡಿಗೆಗಳು ಅಥವಾ ಸಿಹಿ ತಿಂಡಿಗಳನ್ನ ಮಾಡೋದಾದರೆ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.